ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನಕರ್ಮ ಸನ್ಯಾಸ ಯೋಗ. ಇದರಿಂದ 19ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಓದ ಭಾಗದಲ್ಲಿ ಜ್ಞಾನಾಗ್ನಿ ಅನ್ನೋದನ್ನ ಯಾವುದಕ್ಕೆ ಕರೀತಾರೆ ಮತ್ತೆ ಅದರ ಮೂಲಕ ಕರ್ಮಗಳು ಸುಟ್ಟು ಹೋಗೋದು ಅಂತಂದ್ರೆ ಅರ್ಥ ಏನು, ಅದರ ಬಗ್ಗೆ ನಾವು ಕ್ಲೀನಾಗಿ ತಿಳ್ಕೊಂಡಿದ್ದೀವಿ. ಅಂದ್ರೆ ಹೇಗೆ ಬೆಂಕಿಯನ್ನ ಅಗ್ನಿ ಸುಟ್ಟು ಹಾಕುತ್ತೋ ಅದೇ ರೀತಿ ನಾವು ಮಾಡಿದಂತಹ ಕರ್ಮಗಳು, ನಾವು ಪಡ್ಕೊಂಡಂತಹ ಜ್ಞಾನದಿಂದ ಅವೆಲ್ಲ ಸುಟ್ಟು ಬೂದಿಯಾಗತ್ತೆ. ಅಂದರೆ ನಮಗೆ ಯಾವುದೇ ಫಲಗಳು ಉಂಟಾಗೋದಿಲ್ಲ. ಏನೇ ಕರ್ಮ ಮಾಡಿದ್ರೂ ಕೂಡ ಫಲಗಳನ್ನು ಉಂಟು ಮಾಡುವಂತಹ ಶಕ್ತಿ ಆ ಕರ್ಮಗಳಲ್ಲಿ ಇರೋದಿಲ್ಲ. ಅಂದರೆ ಹೇಗೆ ನಾವು ಬೀಜವನ್ನು ಬೆಂಕಿಯಲ್ಲಿ ಹುರಿದು ಬಿಟ್ಟಾಗ ಮೊಳೆಯುವಂತಹ ಒಂದು ಶಕ್ತಿಯನ್ನು ಅದು ಕಳ್ಕೊಂಡ್ಬಿಡುತ್ತೋ, ಅದೇ ರೀತಿ ಜ್ಞಾನ ಅನ್ನುವಂಥ ಬೆಂಕಿಯ ಮೂಲಕ ಈ ಕರ್ಮಗಳಲ್ಲಿರುವಂಥ ಫಲಗಳನ್ನು ಅದು ಸುಟ್ಟು ಹಾಕ್ಬಿಡುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಇಲ್ಲಿ ಬುಧಾಹ ಅನ್ನುವಂಥ ಪದ ಯಾರ ಬಗ್ಗೆ ಹೇಳ್ತಾ ಇರೋದು, ಮತ್ತು ಮೇಲೆ ಹೇಳಿದ ಪ್ರಕಾರದಿಂದ ಜ್ಞಾನಾಗ್ನಿ ದಗ್ಧ ಕರ್ಮಾಹ ಆಗಿ ಹೋಗಿರುವವರನ್ನ ಅವರು ಪಂಡಿತ ಅಂತ ಕರೀತಾರೆ ಅಂತ ಹೇಳಿದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಉತ್ತರ ಏನು ಅಂತಂದರೆ, ಬುಧಾಹ ಅನ್ನುವಂಥ ಪದ ಇಲ್ಲಿ ತತ್ವಜ್ಞಾನಿ ಮಹಾಪುರುಷರ ಬಗ್ಗೆ ಹೇಳ್ತಾ ಇರೋದು, ಅವರ ವಾಚಕವಾಗಿ ಇಲ್ಲಿ ಹೇಳ್ತಾ ಇರೋದು ಆಯಿತಾ. ಮತ್ತೆ ಮೇಲೆ ಹೇಳಿದಂತಹ ಪುರುಷನನ್ನ ಅವರು ಪಂಡಿತ ಅಂತ ಹೇಳ್ತಾರೆ. ಅಂದರೆ ಬುಧಾಹ ಅನ್ನುವಂಥ ಪದವನ್ನು ಇಲ್ಲಿ ತತ್ವಜ್ಞಾನಿಗೋಸ್ಕರ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲೆ ಹೇಳಿದ ಪುರುಷನನ್ನು ಅವರು ಪಂಡಿತ ಅಂತ ಹೇಳ್ತಾರಲ್ಲ, ಈ ಮಾತಿಗೆ ಅರ್ಥ ಏನು ಅಂತಂದರೆ, ಈ ಮಾತಿನಿಂದ ಮೇಲೆ ಹೇಳಿರುವಂತಹ ಸಿದ್ಧಯೋಗಿಯನ್ನು ವಿಶೇಷವಾಗಿ ಪ್ರಶಂಸೆ ಮಾಡಿದ್ದಾರೆ. ಅಂದರೆ ಯಾರು ಆಲ್ರೆಡಿ ಸಿದ್ಧತ್ವವನ್ನು ಪಡ್ಕೊಂಡಿರ್ತಾರೋ, ಅಂದರೆ ಈಗ ನಾವೇನು ತಿಳ್ಕೊಂಡ್ವೋ ಕಾಮ ಸಂಕಲ್ಪ ವರ್ಜಿತ, ಅಂದರೆ ಕಾಮನೇನೂ ಇರಲ್ಲ, ಸಂಕಲ್ಪಗಳು ಇರಲ್ಲ ಅವರಲ್ಲಿ ಅಂತ ತಿಳ್ಕೊಂಡಿದ್ವಲ್ಲ, ಅಂಥವರನ್ನು ಸಿದ್ಧರು ಅಂತ ಕರೆಯೋದು. ಆ ರೀತಿಯ ಸಿದ್ಧಯೋಗಿಯನ್ನು ವಿಶೇಷವಾಗಿ ಇಲ್ಲಿ ಪ್ರಶಂಸೆ ಮಾಡಿ ಬುಧಾಹ ಅಂತ ಹೇಳಿದ್ದಾರೆ. ಅಂದರೆ ಅವನು ಎಲ್ಲವನ್ನ ತಿಳ್ಕೊಂಡಿದ್ದಾನೆ ಅಂತ. ಈಗ ನಾವು ತತ್ವವನ್ನು ತಿಳ್ಕೊಳ್ತಾ ಇರೋರು ಅಲ್ವಾ. ಈಗ 1ನೇ ಅಧ್ಯಾಯದಿಂದ ಈಗ 4ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ತತ್ವವನ್ನು ಸ್ವಲ್ಪ ಸ್ವಲ್ಪ ತಿಳ್ಕೊಳ್ತಾ ಇದ್ದೀವಿ. ಆದರೆ ಅವರು ಆಲ್ರೆಡಿ ತಿಳ್ಕೊಂಡಾಗೋಗಿದೆ, ಅವರನ್ನು ಸಿದ್ಧರು ಅಂತ ಕರೆಯೋದು. ಕರ್ಮಗಳಲ್ಲಿ ಮಮತೆ, ಆಸಕ್ತಿ, ಅಹಂಕಾರ ಮತ್ತು ಅದರಿಂದ ನನಗೆ ಯಾವುದೇ ಪ್ರಕಾರದ ಯಾವ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ ನಾನು ಅದನ್ನು ಸ್ವರೂಪತಃ ತ್ಯಾಗ ಮಾಡದೆ, ಅಂದರೆ ಅರ್ಥ ಏನು, ಈಗ ಸಿದ್ಧತ್ವವನ್ನು ಪಡೆದಾಗೋಗಿದೆ. ಆದರೆ ಅವರು ಕರ್ಮವನ್ನು ಮಾಡದೇ ಇರೋಕ್ಕಾಗಲ್ಲ, ಕೆಲಸ ಮಾಡಲೇಬೇಕು ಅವ್ರು ಏನಾದರೂ ಒಂದು. ಯಾಕಂದರೆ ಈ ಪ್ರಪಂಚಕ್ಕೆ ಬಂದ ಮೇಲೆ ನಾವು ಸುಮ್ಮನೆ ಇರೋದಕ್ಕಾಗಲ್ಲ ಅಂತ 2ನೇ ಅಧ್ಯಾಯದಲ್ಲೇ ನಾವು ತಿಳ್ಕೊಂಡಿದ್ದೀವಲ್ವಾ. ನಹಿ ಕಶ್ಚಿತ್ ಕ್ಷಣಮಪಿ ಅಂತ ಹೇಳಿದ್ದಾನೆ ಭಗವಂತ. ಒಂದು ಕ್ಷಣ ಕೂಡ ನಾವು ಸುಮ್ಮನೆ ಇರೋಕ್ಕಾಗಲ್ಲ, ಏನಾದರೂ ಒಂದು ಮಾಡಬೇಕು. ಆದರೆ ನಾವೇನು ಮಾಡ್ತೀವಿ ಕೆಲಸಗಳನ್ನು, ಆದರೆ ಅದರಲ್ಲಿ ಅಟ್ಯಾಚ್ಮೆಂಟ್ ಇರುತ್ತೆ, ಮಮತೆ ಇರುತ್ತೆ, ಅಹಂಕಾರ ಇರುತ್ತೆ, ಆಸಕ್ತಿ ಇರುತ್ತೆ, ಏನೇನೋ ಇರುತ್ತೆ ನಮಗೆ ಅಲ್ವಾ. ಆದರೆ ಒಬ್ಬ ಸಿದ್ಧಯೋಗಿ ಏನು ಮಾಡ್ತಾನೆ, ಕರ್ಮಗಳಲ್ಲಿ ಮಮತೆ ಇಟ್ಕೊಳ್ಳಲ್ಲ, ಆಸಕ್ತಿ ಇಟ್ಕೊಳ್ಳಲ್ಲ, ಮತ್ತು ತನಗೇನೇ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ, ಈಗ ಕೆಲಸ ಮಾಡಿದ್ರೆ ನನಗೇನೂ ಪ್ರಯೋಜನ ಇಲ್ಲ ಅಂತ ಕೆಲಸನ ನಾವು ಮಾಡೋಕ್ಕೆ ಹೋಗ್ತೀವಾ? ಇಲ್ಲ. ಯಾಕೆ? ಅದರಿಂದ ನನಗೇನು ಸಿಗಲ್ಲ ಅಂದಮೇಲೆ ನಾನು ಯಾಕೆ ಮಾಡಲಿ, ನನಗದರ ನೆಸೆಸಿಟಿ ಇಲ್ಲ, ನಾನು ಮಾಡಲ್ಲ ಅಂತ ಹೇಳ್ತೀವಲ್ವಾ. ಆದರೆ ಒಬ್ಬ ಸಿದ್ಧಯೋಗಿ ಆ ರೀತಿ ಅಲ್ಲ. ತನಗದ್ರಿಂದ ಯಾವುದೇ ರೀತಿಯ ಪ್ರಯೋಜನ ಇಲ್ಲದೆ ಇದ್ದರೂ ಕೂಡ ಅದನ್ನು ಸ್ವರೂಪತಃ ತ್ಯಾಗ ಮಾಡದೆ, ಅಂದರೆ ಅದನ್ನು ಬಿಟ್ಬಿಟ್ಟು ಹೋಗ್ಬಿಡಲ್ಲ. ಈಗ ಸನ್ಯಾಸಿ ಆಗಬೇಕು ಅಂತಂದ್ಬಿಟ್ಟು ಮನೆ ಮಠ ಎಲ್ಲ ಬಿಟ್ಟು ಹೊರಟೋಗ್ತಾರೆ, ಎಲ್ಲೋ ದೂರದಲ್ಲಿ ಹಿಮಾಲಯದಲ್ಲೋ ಎಲ್ಲೋ ಅವರು ಸಾಧನೆ ಮಾಡ್ತಾರೆ. ಆ ರೀತಿ ಬಿಟ್ಟು ಹೋಗಲ್ಲ ಒಬ್ಬ ಸಿದ್ಧ ಯೋಗಿ. ಯಾಕೆಂದರೆ ಅವನಿಗೆ ಯಥಾರ್ಥದ ಜ್ಞಾನ ಆಗಿರುತ್ತೆ. ನಾನು ಎಲ್ಲಿದ್ದರೂ ನಾನು ಹೇಗಿರಬೇಕು ಅನ್ನೋದು ಅವನಿಗೆ ಗೊತ್ತಿರುತ್ತೆ. ಸೊ ಅವನು ಆ ಕೆಲಸಗಳನ್ನು ಬಿಡೋದಿಲ್ಲ ಅವನು. ಆದರೆ ಲೋಕ ಸಂಗ್ರಹಕ್ಕೋಸ್ಕರ, ಅಂದರೆ ಈ ಜಗತ್ತಿನ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ ಎಲ್ಲ ರೀತಿಯ ಶಾಸ್ತ್ರವಿಹಿತ ಕರ್ಮಗಳನ್ನು, ಶಾಸ್ತ್ರಗಳಲ್ಲಿ ಇಂಥದ್ದು ಮಾಡಬೇಕು, ನೀನು ಸನ್ಯಾಸಿನ ಇಂಥದ್ದು ಮಾಡು, ನೀನು ಗೃಹಸ್ಥನಾಗಿದೆಯಾ ಈ ರೀತಿ ಕೆಲಸಗಳನ್ನು ಮಾಡು ಅಂತ ಹೇಳಿರ್ತಾರಲ್ಲ, ಅದನ್ನು ವಿಧಿಪೂರ್ವಕವಾಗಿ ನೋಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೂಲಕ ಮಾಡ್ತಾನವನು.
ಅಲ್ಲೆಲ್ಲ ಬಿಟ್ಟುಬಿಡೋದಿಲ್ಲ ಅವನು. ಯಾಕೆಂದರೆ ಅವನನ್ನು ಫಾಲೋ ಮಾಡೋರು ಬೇಕಾದಷ್ಟು ಜನ ಇರ್ತಾರಲ್ಲ, ಅವ್ನು ಹೇಗೆ ಮಾಡ್ತಾರೋ ಇವರು ಹಾಗೆ ಮಾಡ್ತಾರೆ. ಅದಕ್ಕೋಸ್ಕರ ಅವನೇನು ಮಾಡ್ತಾನೆ, ಲೋಕ ಕಲ್ಯಾಣಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅದನ್ನು ವಿಧಿಪೂರ್ವಕವಾಗಿ ಚೆನ್ನಾಗಿ ಮಾಡ್ತಾ ಇರೋದು. ತುಂಬ ಧೀರತೆ, ವೀರತೆ, ಗಂಭೀರತೆ, ಬುದ್ಧಿವಂತಿಕೆಯ ಕೆಲಸ ಅದು ಅನ್ನೋದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಬುಧಾಹ ಅಂತ ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಜ್ಞಾನಿ ಜನರು ಕೂಡ ಅವನನ್ನು ಪಂಡಿತ ಅಂತ ಹೇಳ್ತಾರೆ. ಪಂಡಿತ ಅಂತಂದರೆ ತತ್ವಜ್ಞಾನಿ ಅಥವಾ ಮಹಾತ್ಮ ಅಂತ ಕೂಡ ಹೇಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಅರ್ಥ ಆಗಿದೆ ಅಲ್ವಾ? ಬುಧಾಹ ಅಂತಂದರೆ ತತ್ವಜ್ಞಾನವನ್ನು ಯಾರು ತಿಳ್ಕೊಂಡಿರ್ತಾನೋ ಅಂಥ ತತ್ವಜ್ಞಾನಿಗೆ ಬುಧಾಹ ಅಂತ ಒಂದು ವಿಶೇಷವಾಗಿ ಅವರು ಒಂದು ಹೆಸರನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸೊ ಸಿದ್ಧಪುರುಷ ಯಾವತ್ತೂ ಅಷ್ಟೇ ತಾನು ಮಾಡುವಂಥ ಕೆಲಸಗಳಲ್ಲಿ ಮಮತೆ, ಆಸಕ್ತಿ, ಅಹಂಕಾರ ಯಾವುದೂ ಇಲ್ಲದೆ ಅವನು ಕೆಲಸ ಮಾಡ್ತಿರ್ತಾನೆ. ಮತ್ತು ತನ್ನ ಸ್ವಂತಕ್ಕೆ ಏನೂ ಅವನಿಗೆ ಅಪೇಕ್ಷೆ ಇಟ್ಕೊಂಡು ಕೂಡ ಮಾಡೋದಿಲ್ಲ, ತಾನು ಮಾಡಬೇಕು ಅಂತಲೂ ಇರೋದಿಲ್ಲ. ಆದರೂ ಕೂಡ ಲೋಕ ಕಲ್ಯಾಣಕ್ಕೋಸ್ಕರ ಅವನು ಆ ಕೆಲಸಗಳನ್ನು ಬಿಡದೆ ತಾನು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರವಾಗಿ ತನ್ನ ಒಂದು ವರ್ಣಾಶ್ರಮ ಧರ್ಮದ ಪದ್ಧತಿಯ ಅನುಸಾರವಾಗಿ ಶಾಸ್ತ್ರವೀತ ಕರ್ಮಗಳನ್ನು ವಿಧಿಪೂರ್ವಕವಾಗಿ ಮಾಡ್ತಾ ಇರ್ತಾನೆ. ಅದು ಸಾಮಾನ್ಯವಾದಂಥ ಒಂದು ವಿಷಯ ಅಲ್ಲ, ಅದು ಒಂದು ಬುದ್ಧಿವಂತಿಕೆಯ ಕೆಲಸ. ಆಯಿತಾ? ನನಗೆ ಗೊತ್ತಾಗ್ಬಿಟ್ಟಿದೆ ಅಂತ ನಾನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇರಬೇಕು ಅಂತ ಏನಿಲ್ಲ. ಆ ಕೆಲಸವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡು ಮಾಡಬೇಕು. ಅದಕ್ಕೆ ಅವನು ಬುದ್ಧಿವಂತಿಕೆಯ ಕೆಲಸ ಮಾಡ್ತಿರ್ತಾನೆ ಅಂತ ಹೇಳೋದಕ್ಕೋಸ್ಕರ ಅಲ್ಲಿ ಬುಧಾಹ ಅನ್ನುವಂಥ ಪದಪ್ರಯೋಗವನ್ನು ಮಾಡಿದ್ದಾರೆ. ಅದಕ್ಕೆ ಜ್ಞಾನಿ ಜನರು ಅವನನ್ನು ಪಂಡಿತ ಅಂತ ಕರೀತಾರೆ. ಪಂಡಿತ ಅಂತಂದರೆ ತತ್ವಜ್ಞಾನಿ ಅಂತ ಆಗಿರ್ಬೋದು, ಮಹಾತ್ಮ ಅಂತ ಆಗಿರ್ಬೋದು, ಮಹಾಪುರುಷ, ಇದೆಲ್ಲ ಪಂಡಿತ ಅನ್ನೋದಕ್ಕೆ ಬರುತ್ತೆ. ಸೊ ಇಲ್ಲಿಗೆ ನಮಗೆ 19ನೇ ಶ್ಲೋಕ ಕ್ಲೀನಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.